ಕುಕ್ಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತು ನಾವು ಪುಳಿಯೋಗರೆ ಮಾಡೋದು, ಮನೆಯಲ್ಲಿ ಪುಳಿಯೋಗರೆ ರೆಡಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ಕಡಲೆಕಾಳು, ಕಡಲೆಬೇಳೆ, ಶೇಂಗದ ಕಾಳು, ಬೆಳ್ಳುಳ್ಳಿ, ಮೆಂತ್ಯಕಾಳು, ಕೊತ್ತಂಬರಿ ಕಾಳು, ಜೀರಿಗೆ, ಮೆಣಸು ಇವೆಲ್ಲ ಬೇಕು ನೋಡ್ರಿ. ಮೊದಲ ಕಡಲೆಬೇಳೆಯನ್ನು ಹುರಿಯೋಣ. ಸ್ವಲ್ಪ ಪ್ರಮಾಣದಲ್ಲಿ ಮಾಡಾಕತ್ತೀವಿ ಅಂತೇಳಿ ಸ್ವಲ್ಪ ಮೆಣಸು ತೊಗೊಂಡೆ ನೋಡ್ರಿ. ಮತ್ತು ಕಡಲೆಬೇಳೆ ಮೆಣಸು ಹುರಿಯಾಕತ್ತಾನೆ. ಮೆಂತ್ಯಕಾಳು ಹಾಕ್ರಿ. ಮನೆಯಲ್ಲೇ ಪೌಡ್ರ್ ರೆಡಿ ಮಾಡಿಕೊಂಡು ಮಾಡ್ಬೋದು. ಮೆಂತ್ಯಕಾಳು, ಕೊತ್ತಂಬರಿ ಕಾಳು ಹಾಕಿ ಹುರಿರಿ. ಕೊತ್ತಂಬರಿ ಕಾಳು ಹಾಕಕತ್ತೀನಿ ನೋಡ್ರಿ. ಜೀರಿಗೆ, ಇವು ಬೇಳೆವು ಒತ್ತಿ ಬಿಡ್ತಾವೆ ಭಾಳ ಹೊತ್ತು ನಾವು ಹುರಿದ್ರೆ, ಹೀಗಾಗಿ ಇವನ್ನ ಬೇರೆ ಹುರಿಯಾಕತ್ತೆ ನೋಡ್ರಿ. ಆಮೇಲೆ ಶೇಂಗದ ಕಾಳು ಅವನು ಬೇರೆ ಹುರಿಯೋಣ. ಭಾಳ ಹೊತ್ತು ನಾವು ಹುರಿದ್ರೆ ಕೆಂಪಾಗ್ತಾವೆ, ಒತ್ತಾವು. ಹೀಗಾಗಿ ಇವು ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಕೊಂಡು ಹುರಿಬೇಕು ನೋಡ್ರಿ. ತೆಗೀರಿ. ಮೆಣಸು, ಕಡಲೆಬೇಳೆ, ಕೊತ್ತಂಬರಿ ಕಾಳು, ಮೆಂತ್ಯಕಾಳು, ಜೀರಿಗೆ ಹುರಿದೇನೆ. ಈಗ ಶೇಂಗದ ಕಾಳು, ಬೆಳ್ಳುಳ್ಳಿ ಇವೆಲ್ಲ ಸ್ವಲ್ಪ ಟೈಮ್ ಹಿಡಿತೈತಲ್ಲ, ಸ್ವಲ್ಪ ಜಾಸ್ತಿ ಹುರಿಬೇಕು. ಬೆಳ್ಳುಳ್ಳಿ, ಕರಿಬೇವು ಇವನ್ನೆಲ್ಲ ಕರಿಬೇವು ಹಾಕಿತ್ತು ನೋಡ್ರಿ. ಇವನ್ನೆಲ್ಲ ಹುರಿದು ಸ್ವಲ್ಪ ಕೆಂಪಾಗಬೇಕು, ಅಲ್ಲಿವರೆಗೆ ಕೈ ಆಡಿಸ್ರಿ. ಇದನ್ನು ಸ್ಟೋರ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಪುಳಿಯೋಗರೆ ಪ್ಯಾಕೆಟ್ ತರೋಕ್ಕಿಂತ ಮನೆಯಲ್ಲೇ ಈ ಥರ ಮಾಡ್ಬೋದು ನೋಡ್ರಿ. ಒಮ್ಮೆ ಈ ಥರ ಮಾಡಿ ನೋಡ್ರಿ, ಟೇಸ್ಟ್ ಆಗಿರ್ತೈತಿ. ಇಷ್ಟೇ ಸಾಕು. ಎಷ್ಟು ಮಸಾಲೆ ಎಲ್ಲ ಇದಾಗುತ್ತೆ. ಇವನ್ನೆಲ್ಲ ಏನು ಮಾಡೋಣ, ಮಿಕ್ಸಿಗೆ ಹಾಕೋಣ. ಹುರಿದಿದ್ವನ್ನೆಲ್ಲ ಮಿಕ್ಸಿಗೆ ಹಾಕೋಣ. ಬೆಳ್ಳುಳ್ಳಿ, ಶೇಂಗದ ಕಾಳು ಎಲ್ಲ, ಕರಿಬೇವು. ಅದಕ್ಕೆ ಏನು ಮಾಡೋಣ, ಖಾರ ಪುಡಿ ಹಾಕೋಣ, ಉಪ್ಪು ಹಾಕೋಣ ನೋಡಿರಿ. ಸಕ್ಕರೆ ಹಾಕಕತ್ತೀನಿ ಸ್ವಲ್ಪ, ಅಂದ್ರೆ ಕೊತ್ತಂಬರಿ ಕಾಳು ಅವನ್ನ ಹಾಕಿರ್ತೀವಲ್ಲ, ಸ್ವಲ್ಪ ಕಹಿ ಬರ್ತೈತೆ ಮೆಂತ್ಯ ಕಾಳು ಅದಕ್ಕಂತೇಳಿ ಸಕ್ಕರೆ ಹಾಕೀನಿ. ಅವನ್ನ ಮಿಕ್ಸಿ ಮಾಡಿ ಪೌಡ್ರ್ ಮಾಡಿ ನೋಡಿರಿ. ಈಗ ಏನು ಮಾಡೋಣ, ಪುಳಿಯೋಗರೆ ಪೌಡ್ರ್ ರೆಡಿ ಆಯ್ತು. ಈಗ ಏನು ಮಾಡೋಣ, ಅನ್ನಕ್ಕೆ ಪುಳಿಯೋಗರೆ ಗೊಜ್ಜು ಮಾಡೋಣ. ಈಗ ನೋಡಿ, ಕರಿಬೇವು, ಒಂದು ಸ್ವಲ್ಪ ಸಾಸಿವೆ ಹಾಕೀನಿ, ಜೀರಿಗೆ ಹಾಕೀನಿ. ಈಗ ಪುಳಿಯೋಗರೆ ಪೌಡ್ರ್ ಮಾಡಿದ್ನಲ್ಲ, ಅದನ್ನು ಒಂದು ಸ್ಪೂನ್ ಹಾಕೀನಿ ನೋಡಿರಿ. ನೀವು ಎಷ್ಟು ಪ್ರಮಾಣ ಮಾಡ್ತೀರಿ ನೋಡಿ ಅಷ್ಟು ಸ್ಪೂನ್ ಹಾಕಿರಿ. ನಾನು ಸ್ವಲ್ಪ ಪ್ರಮಾಣ ಮಾಡಾಕತ್ತೀನಿ ಅಂಥೇಳಿ ಅರಿಶಿಣ ಪುಡಿ ಹಾಕಿರಿ. ಇದನ್ನು ಸಣ್ಣ ಫ್ಲೇಮ್ನಾಗ ಇಡ್ಬೇಕಿಲ್ಲ ಅಂದ್ರೆ ಒತ್ತಿ ಬಿಡ್ತೈತದೆ ನೋಡಿರಿ. ರೈಸನ್ನು ಕುಡ್ಸೋಣ, ಅನ್ನವನ್ನು ಹಾಕೋಣ. ಈ ಥರ ಕಡಿಸ್ರಿ. ರುಚಿಯಾದ ಪುಳಿಯೋಗರೆ ರೆಡಿ ಆಗ್ತೈತೆ ನೋಡಿರಿ. ನೀವು ಒಮ್ಮೆ ಮಾಡಿ ಹೆಂಗಾಯ್ತು ಅಂತ ಕಮೆಂಟ್ ಮಾಡಿರಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಾ ಯಾವ ಥರ ವೀಡಿಯೋ ಮಾಡಬೇಕು, ಹೆಂಗಿರುತ್ತೆ ಅಂತ ನೋಡಿರಿ. ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು. ಮಕ್ಕಳಿಗೆ ಅಂಗಡಿಯಾಗ ತಂದು ಮಾಡೋಕ್ಕಿಂತ ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸ್ ಬಳಸಿ ಈ ಥರ ಪುಳಿಯೋಗರೆ ಪೌಡ್ರ್ ರೆಡಿ ಮಾಡಿ ಮಾಡಿಕೊಡ್ರಿ. ನೋಡಿರಿ, ರುಚಿಯಾಗಿರ್ತೈತಿ. ರುಚಿಯಾದ ಪುಳಿಯೋಗರೆ ರೆಡಿ.